ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾಗಿ ನಾವು ಕಾರ್ತಿಕ ಸೋಮವಾರದಲ್ಲಿ ಹಚ್ಚುವಂಥ ದೀಪಾರಾಧನೆ, ಮತ್ತೊಂದು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಬೆಲ್ಲದ ದೀಪಾರಾಧನೆ ಅಂತಲೇ ಹೇಳ್ಬೋದು. ತುಂಬಾ ಶ್ರೇಷ್ಠವಾಗಿರೋವಂಥದ್ದು ಈ ದೀಪಾರಾಧನೆ ಮಾಡೋದು. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಈ ದೀಪಾರಾಧನೆಯನ್ನು ನಾವು ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು, ವಿಶೇಷವಾಗಿ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು, ಮನೆಯಲ್ಲಿ ಕೂಡ ಮಾಡ್ಬೋದು. ಮನೆಯಲ್ಲಿ ಮಾಡೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಸೇಮ್ ಪ್ರೊಸೀಜರಲ್ಲೇ ದೇವಸ್ಥಾನದಲ್ಲಿ ಕೂಡ ಮಾಡ್ಕೊಬೋದು. ಇಲ್ಲಿ ಮೊದಲಿಗೆ ನಾನೊಂದು ಹಿತ್ತಾಳೆ ತಟ್ಟೆನ ತೊಗೊಂಡಿದ್ದೀನಿ. ಹಿತ್ತಾಳೆ ತಟ್ಟೆಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಒಂದು 4-5 ಹಿಡಿಯಷ್ಟು ಅಕ್ಕಿನ ಹಾಕ್ಕೊಬೇಕಾಗತ್ತೆ. ಅಕ್ಕಿ ಹಾಕಿ ಅದ್ರ ಮೇಲೆ 2 ಬೆಲ್ಲದಚ್ಚನ್ನ ನಾನು ತೊಗೊಂಡಿದ್ದೀನಿ. ಈ ಬೆಲ್ಲದಚ್ಚು ತೊಗೊಬೇಕಾದ್ರೆ ಸುತ್ತ ಕ್ಲಾರಿಟಿ ಇರಬೇಕು, ಎಲ್ಲೂ ಕೂಡ ಹೊಡೆದೋಗಿರಬಾರ್ದು, ಆ ಥರ ತೊಗೋಬೇಕಾಗತ್ತೆ ಈ ಬೆಲ್ಲದ ದೀಪಾರಾಧನೆ ಮಾಡಬೇಕಾದ್ರೆ. ಇನ್ನು ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡೋರಾದರೆ ಅಡಿಕೆ ಪಟ್ಟೆದು ಪ್ಲೇಟ್ ಬರುತ್ತೆ. ಆ ಅಡಿಕೆ ಪಟ್ಟೆ ಪ್ಲೇಟಿಗೆ ನೀವು ಅಕ್ಕಿ ಮತ್ತು ಬೆಲ್ಲ, ಅದಾದಮೇಲೆ 2 ಬಾಳೆಹಣ್ಣು ಮತ್ತು ದಕ್ಷಿಣೆ, ಊದ್ಕಡ್ಡಿ, ಕರ್ಪೂರ, ಇದನ್ನೆಲ್ಲ ಇಷ್ಟು ಕೂಡ ತೊಗೊಂಡೋಗಿ ದೇವಸ್ಥಾನದಲ್ಲಿ ಕಾರ್ತಿಕ ಸೋಮವಾರದಲ್ಲಿ ಈ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಮನೆಯಲ್ಲಿ ಮಾಡೋರಾದರೆ ನೀವು ಇದೇ ರೀತಿ ತಟ್ಟೆನಲ್ಲಿ ಇಟ್ಟು ಕೂಡ ಮಾಡ್ಬೋದು. ಬೆಳ್ಳಿ, ತಾಮ್ರ, ಹಿತ್ತಾಳೆ, ಸ್ಟೀಲ್ ಬಿಟ್ಟು ಬೇಕಂದರೆ ಅಡಿಕೆ ಪಟ್ಟೆನಲ್ಲಿ ಕೂಡ ನೀವು ಮನೆಯಲ್ಲೇ ದೀಪಾರಾಧನೆಯನ್ನು ಮಾಡ್ಬೋದು. ಇಲ್ಲಿ ನಾನು ಪ್ಲೇಟ್ಗೆ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಕಾಳನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಬೆಲ್ಲದಚ್ಚು 2 ಬೇಕಾಗತ್ತೆ. ಇದಕ್ಕೆ ಬತ್ತಿ ಬಂದ್ಬಿಟ್ಟು 3 ಬತ್ತಿನ ತೊಗೊಂಡಿದ್ದೀನಿ ನಾನು. ಇದನ್ನು ನೀವು ಆದಷ್ಟು ತುಪ್ಪದ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ನೀವು ಬೆಲ್ಲದ ದೀಪಾರಾಧನೆ ಮಾಡಬೇಕಾದ್ರೆ ಆದಷ್ಟು ತುಪ್ಪದ ದೀಪ ಹಚ್ಚೋದೇ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಈ ಬೆಲ್ಲದ ಏನಿರುತ್ತೆ ದೇವಸ್ಥಾನದಲ್ಲಾಗಲಿ ಮನೆಯಲ್ಲಾಗಲಿ ಮತ್ತೆ ಉಪಯೋಗನ ಮಾಡ್ಕೊಬೋದು. ಪ್ರಸಾದಕ್ಕೆ, ನೈವೇದ್ಯಕ್ಕೂ ಕೂಡ ನೀವು ಇದನ್ನು ಉಪಯೋಗ ಮಾಡ್ಕೋಬೋದು. ಅದೇ ಎಳ್ಳೆಣ್ಣೆ ಅಥವಾ ಬೇರೆ ಯಾವುದೇ ಎಣ್ಣೆಯಲ್ಲಿ ಬಳಸಿದ್ರೂ ಕೂಡ ಇದು ಉಪಯೋಗಕ್ಕೆ ಬರಲ್ಲ. ಸೊ ಆದಷ್ಟು ಬೆಲ್ಲದ ದೀಪಾರಾಧನೆ ಮಾಡಬೇಕಾದ್ರೆ ತುಪ್ಪದಲ್ಲಿ ಹಚ್ಚೋದು ತುಂಬಾ ಒಳ್ಳೆಯದು. ಹಾಗೂ ತುಪ್ಪದಲ್ಲಿ ನಮಗೆ ಐಶ್ವರ್ಯ ಸಿಗುತ್ತೆ ಅಂತಲೇ ಹೇಳ್ತಾರೆ. ತುಪ್ಪದ ದೀಪಾರಾಧನೆ ಮಾಡಿದ್ರೆ ಐಶ್ವರ್ಯ ಸಿಗುತ್ತೆ. ಹಾಗೆ ಎಳ್ಳೆಣ್ಣೆ ದೀಪಾರಾಧನೆ ಮಾಡಿದ್ರೆ ಸಾಲ ಮತ್ತು ಆರ್ಥಿಕ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಇನ್ನು ಕೊಬ್ಬರಿ ಎಣ್ಣೆಯಲ್ಲಿ ದೀಪಾರಾಧನೆ ಏನಾದರೂ ಮಾಡ್ತೀರಂತ ಹೇಳಿದ್ರೆ ಕಂಕಣ ಭಾಗ್ಯ, ಹಾಗೆ ಸಂತಾನ ಭಾಗ್ಯ, ಇದಿಷ್ಟು ಕೂಡ ನಾವು ಯಾವ್ಯಾವ ದೀಪದಲ್ಲಿ ಹಚ್ಚಿದ್ರೆ ಯಾವ್ಯಾವ ಫಲ ಸಿಗುತ್ತೆ ಅಂತ ನೋಡಿದ್ರಲ್ಲ, ಇದರಲ್ಲಿ ನೀವು ಯಾವುದನ್ನು ಬೇಕಂದ್ರೂ ಉಪಯೋಗ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡ್ಬೋದು. ಆದಷ್ಟು ತುಪ್ಪದ ಬತ್ತಿ ಹಚ್ಚೋದೇ ತುಂಬಾ ಒಳ್ಳೆಯದು. ಅದಾದಮೇಲೆ ಬತ್ತಿ ನಾನು 3ನ ತೊಗೊಂಡಿದ್ದೀನಿ. 3 ಏನು ಅಂತ ಹೇಳಿದ್ರೆ, ಒಂದು ಬತ್ತಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ 3 ದೇವರುಗಳ ಹೆಸರು ಹೇಳ್ಕೊಂಡು ನಾವು ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಕಾರ್ತಿಕ ಮಾಸದಲ್ಲಿ ಈ ರೀತಿ 3 ಬತ್ತಿನ ಜೋಡಣೆ ಮಾಡಿಕೊಂಡು ತುಪ್ಪದಲ್ಲಿ ಅದ್ದಿ ನಾವು ಈ ದೀಪಾರಾಧನೆಯನ್ನು ಮಾಡ್ಕೊಬೋದು. ನೀವು 2 ಬತ್ತಿ ಕೂಡ ತೊಗೋಬೋದು, ಬಟ್ ನಾನಿಲ್ಲಿ 3 ಬತ್ತಿಯಿಂದ ಹಚ್ಚೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. 3 ದೇವತೆಗಳ ಹೆಸರು ಹೇಳ್ಕೊಂಡು ಹಚ್ಚುವಂಥದ್ದು. ಇದನ್ನು ವಿಶೇಷವಾಗಿ ಯಾವ ದಿನಗಳಲ್ಲಿ ಹಚ್ಚಬೇಕು ಅಂತ ಹೇಳೋದಾದರೆ ಸೋಮವಾರನೇ, ಕಾರ್ತಿಕ್ ಸೋಮವಾರ ಕೂಡ ಹಚ್ಬೋದು, ಅಥವಾ ಶುಕ್ರವಾರ, ಮಂಗಳವಾರ ಕಾರ್ತಿಕ್ ಮಾಸದಲ್ಲಿ ಕೂಡ ಈ ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ಯಾವ ಸಮಯದಲ್ಲಿ ಈ ದೀಪಾರಾಧನೆ ಮಾಡಬೇಕು ಅಂತ ಹೇಳೋದಾದರೆ ಕಾರ್ತಿಕ ಸೋಮವಾರ ಸಾಯಂಕಾಲ ಏನು ಬರುತ್ತೆ 5 ಗಂಟೆಯಿಂದ 6:30 ಗೋಧೂಳಿ ಲಗ್ನ ಅಂತ ಹೇಳ್ತೀವಿ, ಆ ಸಮಯದಲ್ಲಿ ಕೂಡ ನೀವು ದೀಪಾರಾಧನೆಯನ್ನು ಮಾಡ್ಬೋದು. ಅಥವಾ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಈ ದೀಪಾರಾಧನೆಯನ್ನು ಮಾಡ್ಬೋದು. 5:30ಇಂದ 6:30 ಬ್ರಾಹ್ಮಿ ಮುಹೂರ್ತ ಇರುತ್ತೆ ಬೆಳಗ್ಗೆ, ಆ ಟೈಮಲ್ಲಿ ಕೂಡ ನೀವು ಈ ದೀಪಾರಾಧನೆಯನ್ನು ಮಾಡ್ಬೋದು. ಆದಷ್ಟು ಮನೆಯಲ್ಲಿ ಕೂಡ ಮಾಡಿ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು. ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಹೂವಿನಿಂದ ಅಲಂಕಾರ ಮಾಡಿ ನಾನು ದೀಪಾರಾಧನೆಯನ್ನು ಮಾಡಿದ್ದೀನಿ. ಗಂಧದ ಕಡ್ಡಿಯಿಂದ ಹಚ್ಚಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬೆಂಕಿ ಬೊಟ್ಟನನ್ನು ಯೂಸ್ ಮಾಡಬಾರ್ದು. ಹಾಗೆ ನೀವು ದೇವಸ್ಥಾನದಲ್ಲಿ ದೀಪ ಹಚ್ತೀರಿ ಅಂತ ಹೇಳಿದ್ರೆ ಎಲ್ಲ ವಸ್ತುಗಳನ್ನೂ ನೀವು ಮನೆಯಿಂದನೇ ತೊಗೊಂಡು ಹೋಗಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಯಾರ ಹತ್ರ ಕೂಡ ಯಾವ ವಸ್ತುಗಳನ್ನೂ ಕೂಡ ನೀವು ತೊಗೊಳ್ಬಾರ್ದು.
ಹಾಗೆ ನೀವು ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ ಎಲೆ ಅಡಿಕೆ ಬಾಳೆಹಣ್ಣು, ಅದಾದಮೇಲೆ 2 ಬೆಲ್ಲದಚ್ಚು, ಅಕ್ಕಿ ಮತ್ತು ಒಂದು ಅಡಿಕೆ ಪಟ್ಟೆದು ಪ್ಲೇಟು, ಇದಿಷ್ಟು ಕೂಡ ನೀವು ತೊಗೊಂಡೋಗಿ ದೀಪ ಹಚ್ಚಿ ದೇವರಿಗೆ ಒಂದು 3 ಸಲ ಆರತಿನ ಮಾಡಿದ್ರೆ ಆಯಿತು. ದೀಪಾರಾಧನೆ ಮಾಡಿದಷ್ಟೇ ಒಳ್ಳೆಯದಾಗತ್ತೆ. ಹಾಗೆ ಈ 4 ಸೋಮವಾರಗಳಲ್ಲಿ ಯಾವ ವಾರ ಬೇಕಂದ್ರೂ ನೀವು ಮಾಡ್ಬೋದು. ಅಟ್ಲೀಸ್ಟ್ 4 ವಾರ ಕೂಡ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಕೊನೆಯ ವಾರ ಯಾವ ಸೋಮವಾರ ಇರುತ್ತೆ ಆ ಸೋಮವಾರದಲ್ಲೂ ಕೂಡ ನೀವು ಈ ದೀಪಾರಾಧನೆಯನ್ನು ಮಾಡ್ಬೋದು. ಇದು ಲಕ್ಷ್ಮೀ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು. ಸೋಮವಾರ ಮಾಡ್ತೀರಿ ಅಂತ ಹೇಳೋದಾದರೆ ನೀವು ಈಶ್ವರನ ದೇವಸ್ಥಾನದಲ್ಲಿ ಕೂಡ ಈ ದೀಪಾರಾಧನೆಯನ್ನು ಮಾಡ್ಬೋದು. ಆದಷ್ಟು 1 ವಾರನಾದರೂ ಬೆಲ್ಲದ ದೀಪಾರಾಧನೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಬೆಲ್ಲದ ದೀಪಾರಾಧನೆಯನ್ನು ಯಾವ ರೀತಿ ಮನೆಯಲ್ಲೂ ಮತ್ತು ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು ಅಂತ. ಸೊ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.